ಬೆಂಗಳೂರಲ್ಲಿ ಇರುವಂತವರು ಪ್ರತಿದಿನವೂ ಕೂಡ ಕೇಳುವಂತ ಒಂದೇ ಒಂದು ಪ್ರಶ್ನೆ ಅಂತಂದ್ರೆ ಇರುವಂತ ಎಲ್ಲಾ ಗುಂಡಿಗಳು ಮುಚ್ಚೋದು ಯಾವಾಗ ಅಂತ. ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತು. ಆ ನಂತರದಲ್ಲಿ ಜಿಬಿಎ ಆಯುಕ್ತರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. 24-48 ಗಂಟೆಗಳಲ್ಲಿ ಎಲ್ಲಾ ಗುಂಡಿಗಳನ್ನ ಮುಚ್ಚಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಈ ಡೆಡ್ ಲೈನ್ ಮುಗೀತು, ಡೆಡ್ ಲೈನ್ ಮೇಲೆ ಡೆಡ್ ಲೈನ್ಗಳು ಮುಗೀತು, ಡೇಟ್ಗಳು ಮುಗೀತು, ಎಲ್ಲವೂ ಮುಗಿದ್ರೂ ಕೂಡ ಬೆಂಗಳೂರಿನ ಈ ಗುಂಡಿ ಸಮಸ್ಯೆಗಂತೂ ಯಾವುದೇ ರೀತಿಯ ಪರಿಹಾರ ಅಂತೂ ಸಿಕ್ಕಿಲ್ಲ. ಇನ್ನೂ ಕೂಡ ಆ ಡೆಡ್ಲಿ ಗುಂಡಿಗಳು ಹಾಗೆ ಇದೆ. ಅನೇಕ ಕಡೆಗಳಲ್ಲಿ ಗುಂಡಿ ಹಾಗೆ ಇದೆ. ಈ ಕೊಟ್ಟಂತ ಡೆಡ್ ಲೈನ್ ಮುಗೀತು, ಹಾಗಾದ್ರೆ ಮುಂದೇನು? ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಮುಕ್ತಿ ಯಾವಾಗ ಅನ್ನುವಂತ ಪ್ರಶ್ನೆ ಇನ್ನೂ ಹಾಗೆ ಇದೆ. ಜಿಬಿಎ ಆಯುಕ್ತರು ಹೇಳಿರುವಂತಹ ಡೆಡ್ ಲೈನ್, ಆ ದಿನ, ಆ ಗಂಟೆ, 2 ದಿನದ ಟೈಮ್ ಹೇಳಿದ್ರು. 48 ಗಂಟೆಗಳು ಮುಗ್ದಿದ್ದಾಯ್ತು. ಆದ್ರೆ ರಸ್ತೆ ಗುಂಡಿ ಮುಚ್ಚಿದ್ದಿಲ್ಲ. ರಸ್ತೆ ಗುಂಡಿಗಳಿಗೆ ಈ ಸಮಸ್ಯೆಗೆ ಪರಿಹಾರ ಅಂತೂ ಸಿಕ್ಕಿದ್ದಿಲ್ಲ. 48 ಗಂಟೆಗಳ ಕಳೆದ್ರೂ ಕೂಡ ಬಾಯಿ ತೆರೆದು ಕೂತಿದೆ ಈ ಗುಂಡಿಗಳು. ರಸ್ತೆ ಗುಂಡಿಯ ವಿರುದ್ಧ ಅಭಿಯಾನವನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ನಂತರದಲ್ಲಿ ಜಿಬಿಎ ಆಯುಕ್ತರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. 48 ಗಂಟೆಗಳಲ್ಲಿ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಲಾಗುತ್ತೆ ಅನ್ನುವಂತ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಕೊಟ್ಟು 48-49 ಗಂಟೆಗಳು ಕಳೆದು ಹೋಯಿತು. ಆ ನಂತರವೂ ಕೂಡ ಇನ್ನೂ ಕೂಡ ಬೆಂಗಳೂರಿನ ರಸ್ತೆಗಳಲ್ಲಿ ಅಲ್ಲಲ್ಲಿ ಅನೇಕ ಕಡೆಗಳಲ್ಲಿ ದಾರಿಯುದ್ದಕ್ಕೂ ಕೂಡ 100 ಮೀಟರ್ಗೆ 10 ಗುಂಡಿಗಳಂತೆ ಅನೇಕ ಕಡೆಗಳಲ್ಲಿ ಡೆಡ್ಲಿ ಗುಂಡಿಗಳು ಇನ್ನೂ ಕೂಡ ಹಾಗೆ ಇದೆ. ಆಯುಕ್ತರು ಹೇಳಿರುವಂತಹ ಡೆಡ್ ಲೈನ್ ಮುಗಿತು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಮುಂದೇನ್ ಮಾಡ್ತಾರೆ ಆಯುಕ್ತರು? ಡೆಡ್ ಲೈನ್ ಅನ್ನ ಕೊಟ್ಟಿದ್ದು ಅವರೇ. 48 ಗಂಟೆಗಳಲ್ಲಿ ಎಲ್ಲಾ ಈ ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿದ್ದು ಅವರೇ. ಈ ಹಿಂದೆಯೂ ಕೂಡ ಗಮನಿಸಿದ್ವಿ. ಹೈಕೋರ್ಟ್ ಕೂಡ ಚೀಮಾರಿಯನ್ನ ಹಾಕಿತ್ತು. ಈ ರಸ್ತೆ ಗುಂಡಿಗಳಿಗೆ ಪರಿಹಾರವನ್ನ ಕೊಡಲೇಬೇಕು. ರಸ್ತೆಯಲ್ಲಿ ಸಂಚರಿಸುವಂತ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೂಡ ಸುಸೂತ್ರವಾಗಿ ರಸ್ತೆಯಲ್ಲಿ ಚಲಿಸೋದಕ್ಕೆ ಅಥವಾ ಅಲ್ಲಿ ಪ್ರಯಾಣವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತದ್ದು ಸರ್ಕಾರದ ಕರ್ತವ್ಯ ಕೂಡ ಹೌದು ಅನ್ನುವಂಥದ್ದನ್ನ ಹೈಕೋರ್ಟ್ ಬಹಳ ಸೂಕ್ಷ್ಮವಾಗಿ ಹೇಳಿತ್ತು. ಆದ್ರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ನಮ್ಮ ಜಿಬಿಎ. ಹೆಸರುಗಳ ಬದಲಾದ್ರು, ದಿನಗಳು ಬದಲಾದ್ರು, ಕ್ಯಾಲೆಂಡರ್ ಬದಲಾದ್ರು, ಡೆಡ್ ಲೈನ್ ಮೇಲೆ ಡೆಡ್ ಲೈನ್ಗಳನ್ನ ಕೊಟ್ಟರು ಕೂಡ ಇನ್ನೂ ಈ ರಸ್ತೆ ಗುಂಡಿ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಸಿಕ್ಕಿಲ್ಲ. ಅನೇಕ ಕಡೆಗಳಲ್ಲಿ ತೇಪೆ ಹಾಕುವಂತ ಕೆಲಸಗಳನ್ನ ಮಾಡಿದ್ರು ಕೂಡ 2 ದಿನದಲ್ಲಿ ಮತ್ತೆ ಆ ರಸ್ತೆ ಕಿತ್ತು ಬರೋದನ್ನ ಗಮನಿಸಿದ್ವಿ. ಈ ರಸ್ತೆ ಗುಂಡಿಗೆ ಹಾಗಾದ್ರೆ ಫೈನಲಿ ಪರಿಹಾರ ಯಾವಾಗ ಅನ್ನೋ ಪ್ರಶ್ನೆ. ಬರೀ ಬಾಯಿ ಮಾತಿಗೆ, ಬರೀ ಹೇಳಿಕೆಗಳಿಗೆ, ಬರೀ ಭರವಸೆಗಳಿಗೆ ಮಾತ್ರ ಹಾಗಾದ್ರೆ ಈ ಕಮಿಷನರ್ ಮಾತುಗಳು ಸೀಮಿತ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ 48 ಗಂಟೆಗಳು ಮುಗೀತು. 48 ಗಂಟೆ ಅಲ್ಲ, 48 ದಿನ ಆದ್ರೂ ಕೂಡ ಬೆಂಗಳೂರಿನ ಈ ಹಣೆಬರಹ ಅಥವಾ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಪರಿಹಾರ ಏನು ಅನ್ನುವಂತ ಪ್ರಶ್ನೆ. ಮಲ್ಲೇಶ್ವರದಲ್ಲಿ ಬಲಿಗಾಗಿ ಬಾಯಿ ತೆರೆದು ಕುಂತಿವೆ ಗುಂಡಿಗಳು. ಬಸ್ ಚಾಲಕರಿಗೆ ಈ ರಸ್ತೆ ಗುಂಡಿಗಳು ಸಂಕಷ್ಟವನ್ನ ತಂದೊಡ್ತಾ ಇದೆ. ಮಲ್ಲೇಶ್ವರದಲ್ಲಿ ಅನೇಕ ಗುಂಡಿಗಳು ಇದೇ ರೀತಿಯಾಗಿ ಬಾಯಿ ತೆರೆದು ಕೂತಿದೆ. ನಾವು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ, ಅಭಿಯಾನವನ್ನ ಕೂಡ ಮಾಡಿದ್ವಿ. ಆ ಅಭಿಯಾನದ ನಂತರದಲ್ಲಿ ಎಚ್ಚೆತ್ತಂತ ಆಯುಕ್ತರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಹೇಳಿಕೆಯನ್ನ ಕೊಟ್ಟರು, ಪ್ರತಿಕ್ರಿಯೆ ಕೊಟ್ಟು ಅಲ್ಲಿಗೆ ಸುಮ್ಮನಾದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರೋದು. ಅವ್ರು ಹೇಳಿದ್ದು 48 ಗಂಟೆಗಳಲ್ಲಿ ಮುಚ್ತೀವಿ ಅಂತ. ಆದ್ರೆ ಮಲ್ಲೇಶ್ವರದಲ್ಲಿ ಇನ್ನೂ ಕೂಡ ಅಂತ ರಸ್ತೆ ಗುಂಡಿಗಳು ಅನೇಕ ಇದೆ. ಇದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೂಡ ಇದೆ, ನೋಡ್ಕೊಂಡ್ ಬನ್ನಿ. ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ದೊಡ್ಡ ಅಭಿಯಾನವನ್ನ ಮಾಡಿತ್ತು. ಯಾವೆಲ್ಲ ರೀತಿಯ ಸಮಸ್ಯೆಗಳು ಆಗಿದೆ ಅಂತ ಹೇಳಿ ಸರ್ಕಾರ ಹಾಗೆ ಜಿಬಿಎ ಗಮನವನ್ನ ಸೆಳೆದಿತ್ತು. ನಮ್ಮ ವರದಿಗೆ ಸ್ಪಂದಿಸಿದಂತಹ ಜಿಬಿಎ ಕಮಿಷನರ್ ಮಹೇಶ್ವರ ಅವರು 48 ಗಂಟೆಗಳ ಒಳಗಾಗಿ ಎಲ್ಲಾ ರಸ್ತೆಗಳ ಗುಂಡಿಗಳನ್ನ ನಾವು ಮುಚ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ನಗರದ ಇನ್ನೂ ಹಲವು ಕಡೆ ರಸ್ತೆ ಗುಂಡಿಗಳು ಹಾಗೆ ಇರುವಂತದ್ದು. ಉದಾಹರಣೆಗೆ ನಾನೀಗ ಮಲ್ಲೇಶ್ವರಂನ ಪ್ರಮುಖ ಸರ್ಕಲ್ ನಲ್ಲಿದ್ದೀನಿ. ಇಲ್ಲಿರುವಂತಹ ಒಂದು ಬಿಎಂಟಿಸಿ ಬಸ್ ಪಕ್ಕದಲ್ಲಿಯೇ ರಸ್ತೆ ಗುಂಡಿಯನ್ನ ನೀವು ನೋಡಬಹುದಾಗಿದೆ. ಅಂದ್ರೆ ಇದನ್ನ ರಸ್ತೆ ಗುಂಡಿ ಅಂತಾನೂ ಹೇಳ್ಬೋದು, ರಸ್ತೆ ಅಡ್ಡಾದಿಡ್ಡಿ ಆಗಿದೆ ಅಂತಾನೂ ಕೂಡ ಹೇಳ್ಬೋದು. ವಿಜುವಲ್ಸ್ ಅಲ್ಲಿ ನೀವು ನೋಡಬಹುದಾಗಿದೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ರಸ್ತೆಯನ್ನ ಬಿಎಂಟಿಸಿ ಬಸ್ ಬಳಸುತ್ತೆ. ಸೊ ಇಲ್ಲಿರುವಂತಹ ಸ್ಲ್ಯಾಬ್ಗಳೆಲ್ಲ ಕಂಪ್ಲೀಟ್ ಆಗಿ ಕಿತ್ತು ಬಂದಿರುವಂತದ್ದು. ಜೊತೆಗೆ ಒಂದು ಚೇಂಬರ್ ಕೂಡ ಇದೆ. ಸೊ ಆ ಚೇಂಬರ್ ಪಕ್ಕದಲ್ಲಿರುವಂತಹ ಕಲ್ಲುಗಳೆಲ್ಲ ಏನಿದೆ ಅದು ಕಂಪ್ಲೀಟ್ ಆಗಿ ಒಂದ್ ರೀತಿಯಲ್ಲಿ
ಹೊಡೆದು ಬಂದಿದೆ, ಅದೆಲ್ಲನೂ ಕೂಡ ಬೆಂಡ್ ಆಗಿದೆ. ಹೀಗಾಗಿ ವಾಹನ ಸವಾರರು ಪ್ರಮುಖವಾಗಿ ಬಿಎಂಟಿಸಿ ಬಸ್ಗಳು ಇಲ್ಲಿ ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ. ಸೊ ಇಲ್ಲೂ ಈ ರೀತಿಯಾಗಿರುವಂತದ್ದು, ಅಲ್ಲಲ್ಲಿ ಚೇಂಬರ್ಗಳ ಪಕ್ಕದಲ್ಲಿಯೇ ರಸ್ತೆ ಗುಂಡಿ ಬಿದ್ದಿರುವಂತದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಈ ಒಂದು ರಸ್ತೆಯಲ್ಲಿ ಬಿಎಂಟಿಸಿ ಬಸ್ಗಳು ಜಾಸ್ತಿ ಸಂಖ್ಯೆಯಲ್ಲಿ ಓಡಾಡುತ್ತೆ, ಯಾಕಂದ್ರೆ ಬಸ್ ಸ್ಟಾಪ್ ಇರೋದ್ರಿಂದ ಇದೇ ಒಂದು ರಸ್ತೆಯನ್ನ ಬಿಎಂಟಿಸಿ ಬಸ್ಗಳು ಬಳಸಬೇಕಾಗುತ್ತೆ. ಸೊ ಈ ಒಂದು ರಸ್ತೆಯಲ್ಲಿ ಪ್ರತಿದಿನ ನೀವು ನೋಡ್ತಾ ಇದ್ದೀರಾ, ಮತ್ತೊಂದು ಬಿಎಂಟಿಸಿ ಬಸ್ ಬರ್ತಾ ಇದೆ. ಸೊ ಇದೇ ಒಂದು ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಬರಬೇಕು, ಪ್ಯಾಸೆಂಜರ್ ಗಳನ್ನ ಹತ್ತಿಸ್ಕೊಳ್ಬೇಕು, ಹೋಗ್ಬೇಕು. ಜೊತೆಗೆ ಇಲ್ಲಿ ಸಿಗ್ನಲ್ ಇರೋದ್ರಿಂದ ಈ ಒಂದು ರಸ್ತೆಯನ್ನ ಟೂ ವೀಲರ್ ಗಳು ಕೂಡ ಕೆಲವೊಂದ್ಸತಿ ಬಳಸ್ತವೆ, ಅವ್ರಿಗೂ ಕೂಡ ಸಮಸ್ಯೆ ಆಗುವಂತದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಕಂಪ್ಲೀಟ್ ಆಗಿ ಸ್ಲ್ಯಾಬ್ ಕಿತ್ಕೊಂಡು ಬಂದು ಗುಂಡಿ ಬಿದ್ದಿರುವಂತಹ ಬೆನ್ನಲ್ಲೇ ಬೈಕ್ ಸವಾರರು ಸ್ಕಿಡ್ ಆಗುವಂತಹ ಉದಾಹರಣೆಗಳು ಕೂಡ ಇದೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇನ್ನೂ ಕೂಡ ರಸ್ತೆ ಗುಂಡಿಗಳು ಹಾಗೆ ಇರುವಂತದ್ದು. ಇದು ಇಲ್ಲಿರುವಂತಹ ನೈಜ ಚಿತ್ರಣ. ಬೆಂಗಳೂರಲ್ಲಿ ಇರುವಂತವರು ಪ್ರತಿದಿನವೂ ಕೂಡ ಕೇಳುವಂತಹ ಒಂದೇ ಒಂದು ಪ್ರಶ್ನೆ ಅಂತಂದ್ರೆ ಇರುವಂತಹ ಎಲ್ಲಾ ಗುಂಡಿಗಳು ಮುಚ್ಚೋದು ಯಾವಾಗ ಅಂತ. ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತು. ಆ ನಂತರದಲ್ಲಿ ಜಿಬಿಎ ಆಯುಕ್ತರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, 24-48 ಗಂಟೆಗಳಲ್ಲಿ ಎಲ್ಲಾ ಗುಂಡಿಗಳನ್ನ ಮುಚ್ಚಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಈ ಡೆಡ್ ಲೈನ್ ಮುಗೀತು, ಡೆಡ್ ಲೈನ್ ಮೇಲೆ ಡೆಡ್ ಲೈನ್ಗಳು ಮುಗೀತು, ಡೇಟ್ಗಳು ಮುಗೀತು, ಎಲ್ಲವೂ ಮುಗಿದ್ರೂ ಕೂಡ ಬೆಂಗಳೂರಿನ ಈ ಗುಂಡಿ ಸಮಸ್ಯೆಗಂತೂ ಯಾವುದೇ ರೀತಿಯ ಪರಿಹಾರ ಅಂತೂ ಸಿಕ್ಕಿಲ್ಲ. ಇನ್ನೂ ಕೂಡ ಆ ಡೆಡ್ಲಿ ಗುಂಡಿಗಳು ಹಾಗೆ ಇದೆ. ಅನೇಕ ಕಡೆಗಳಲ್ಲಿ ಗುಂಡಿ ಹಾಗೆ ಇದೆ. ಈ ಕೊಟ್ಟಂತ ಡೆಡ್ ಲೈನ್ ಮುಗೀತು, ಹಾಗಾದ್ರೆ ಮುಂದೇನು? ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಮುಕ್ತಿ ಯಾವಾಗ ಅನ್ನುವಂತ ಪ್ರಶ್ನೆ ಇನ್ನೂ ಹಾಗೆ ಇದೆ. ಜಿಬಿಎ ಆಯುಕ್ತರು ಹೇಳಿರುವಂತಹ ಡೆಡ್ ಲೈನ್, ಆ ದಿನ, ಆ ಗಂಟೆ, 2 ದಿನದ ಟೈಮ್ ಹೇಳಿದ್ರು, 48 ಗಂಟೆಗಳು ಮುಗ್ದಿದ್ದಾಯ್ತು. ಆದ್ರೆ ರಸ್ತೆ ಗುಂಡಿ ಮುಚ್ಚಿದ್ದಿಲ್ಲ. ರಸ್ತೆ ಗುಂಡಿಗಳಿಗೆ ಈ ಸಮಸ್ಯೆಗೆ ಪರಿಹಾರ ಅಂತೂ ಸಿಕ್ಕಿದಿಲ್ಲ. 48 ಗಂಟೆಗಳ ಕಳೆದ್ರೂ ಕೂಡ ಬಾಯಿ ತೆರೆದು ಕೂತಿದೆ ಈ ಗುಂಡಿಗಳು. ರಸ್ತೆ ಗುಂಡಿಯ ವಿರುದ್ಧ ಅಭಿಯಾನವನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ನಂತರದಲ್ಲಿ ಜಿಬಿಎ ಆಯುಕ್ತರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, 48 ಗಂಟೆಗಳಲ್ಲಿ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಲಾಗುತ್ತೆ ಅನ್ನುವಂತ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಕೊಟ್ಟು 48-49 ಗಂಟೆಗಳು ಕಳೆದು ಹೋಯಿತು. ಆ ನಂತರವೂ ಕೂಡ ಇನ್ನೂ ಕೂಡ ಬೆಂಗಳೂರಿನ ರಸ್ತೆಗಳಲ್ಲಿ ಅಲ್ಲಲ್ಲಿ ಅನೇಕ ಕಡೆಗಳಲ್ಲಿ ದಾರಿಯುದ್ದಕ್ಕೂ ಕೂಡ 100 ಮೀಟರ್ಗೆ 10 ಗುಂಡಿಗಳಂತೆ ಅನೇಕ ಕಡೆಗಳಲ್ಲಿ ಡೆಡ್ಲಿ ಗುಂಡಿಗಳು ಇನ್ನೂ ಕೂಡ ಹಾಗೆ ಇದೆ. ಆಯುಕ್ತರು ಹೇಳಿರುವಂತಹ ಡೆಡ್ ಲೈನ್ ಮುಗಿತು, ಹಾಗಾದ್ರೆ ವಾಟ್ ನೆಕ್ಸ್ಟ್? ಮುಂದೇನ್ ಮಾಡ್ತಾರೆ ಆಯುಕ್ತರು? ಡೆಡ್ ಲೈನ್ ಅನ್ನ ಕೊಟ್ಟಿದ್ದು ಅವರೇ, 48 ಗಂಟೆಗಳಲ್ಲಿ ಎಲ್ಲಾ ಈ ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿದ್ದು ಅವರೇ. ಈ ಹಿಂದೆಯೂ ಕೂಡ ಗಮನಿಸಿದ್ವಿ, ಹೈಕೋರ್ಟ್ ಕೂಡ ಚೀಮಾರಿಯನ್ನ ಹಾಕಿತ್ತು. ಈ ರಸ್ತೆ ಗುಂಡಿಗಳಿಗೆ ಪರಿಹಾರವನ್ನ ಕೊಡಲೇಬೇಕು. ರಸ್ತೆಯಲ್ಲಿ ಸಂಚರಿಸುವಂತ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೂಡ ಸುಸೂತ್ರವಾಗಿ ರಸ್ತೆಯಲ್ಲಿ ಚಲಿಸೋದಕ್ಕೆ ಅಥವಾ ಅಲ್ಲಿ ಪ್ರಯಾಣವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತದ್ದು ಸರ್ಕಾರದ ಕರ್ತವ್ಯ ಕೂಡ ಹೌದು ಅನ್ನುವಂಥದ್ದನ್ನ ಹೈಕೋರ್ಟ್